ವೀಕ್ಷಕರೇ, ರಿಯಲ್ ಎಸ್ಟೇಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಇವಾಗ ನಾವು ನೋಡ್ತಾ ಇರುವಂತಹ ಮನೆ ಬಂದು 15/40 ಇರುವಂತಹ ಮನೆ. ಇದು ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಬೈ ಇದೆ. ಅಪ್ಕಮಿಂಗ್ ಮೆಟ್ರೋ ಮಾಗಡಿ ರೋಡ್ ಮೆಟ್ರೋಗೆ ಜಸ್ಟ್ 1.5 ಕಿಲೋಮೀಟ್ರ್ ಇದೆ. ಮ್ಯಾಕ್ಸಿಮಮ್ 1.5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇದು ಏರಿಯಾ ಒಂದು ಮಹದೇಶ್ವರ ನಗರ ಅಂತ ಬರುತ್ತೆ. ಸೊ ಅಲ್ಲಿ ನಿಯರ್ ಇರುವಂತಹ ಏರಿಯಾ ಇದು. ಸೊ ಸುಂಕುದಕಟ್ಟೆ ಹತ್ರ ಬರುತ್ತೆ ಇದು ಮಾಗಡಿ ರೋಡು. ಸೊ ಇದು ಬಂದು 30 ಫೀಟ್ ರೋಡ್ ಬರುತ್ತೆ. ತುಂಬ ರೋಡೆಲ್ಲ ತುಂಬ ವೈಲ್ಡ್ ಆಗಿದೆ. ಇದು ಡೆಡ್ ಎಂಡ್. ಇದು ಈ ರೋಡ್ ಬಂದು ಡೆಡ್ ಎಂಡ್ ಇದೆ. ಸೊ ತುಂಬ ಪೀಸ್ಫುಲ್ ಆಗಿದೆ. ಸೊ ಯಾವುದೇ ಗಲಾಟೆ ಗದ್ದಲಗಳಿರಲ್ಲ ಈ ರಸ್ತೆಯಲ್ಲಿ, ಯಾಕೆಂದರೆ ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ. ಸೊ ಬನ್ನಿ ಇಲ್ಲಿ ನೋಡಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಆರಾಮ್ಸೆ ಒಂದು ಹ್ಯಾಚ್ ಬ್ಯಾಕ್ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಸೊ ಹಾಗೆಯೇ ಈ ಸಿಲಿಂಡರ್ಗಳನ್ನು, ಗ್ಯಾಸ್ ಸಿಲಿಂಡರ್ನ ಫಿಕ್ಸ್ ಮಾಡೋದಕ್ಕೆ ಹೊರಗಡೆನೇ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸೊ ಈ ಮನೆಗೆ ಬಂದು CMC ವಾಟ್ರ್ ಬರುತ್ತೆ, ಮತ್ತು ಕಾವೇರಿ ವಾಟ್ರು ಲೈನು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಮೀಟ್ರನ್ನ ತೊಗೋಬೇಕಾಗತ್ತೆ. ಸೊ ಈಗ ನೋಡಿ, ಇದು ಬಂದು ಸಂಪು ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸಂಪು. ಸೊ ಮತ್ತು ಆಲ್ರೆಡಿ ಹಿಂದೆಗಡೆ ಕೂಡ 2 ಅಡಿ ಸ್ಪೇಸ್ನ ಬಿಟ್ಟಿದ್ದಾರೆ. 2 ಅಡಿ ಜಾಗ ಬಿಟ್ಟು ಕಟ್ಟಿದ್ದಾರೆ ಮನೇನ, ಯಾಕೆಂದರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರಲಿ ಅಂತ. ಸೊ ಹಾಗೆಯೇ ನಾವು ಗ್ರೌಂಡ್ ಫ್ಲೋರಲ್ಲಿ ಇದು ಸಿಂಗಲ್ BHK ಮನೆ. ಸೊ ಡೋರೆಲ್ಲ ತುಂಬ ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಡೋರು. ಸೊ ತುಂಬ ಚೆನ್ನಾಗಿದೆ, ತುಂಬ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಡೋರ್ದು. ಸೊ ಹಾಗೆಯೇ ಪೂಜಾ ಮನೆಯೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಕಿಚನಲ್ಲೆಲ್ಲ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಹಾಗೆಯೇ ಇದು TV ಯೂನಿಟ್ಟು, ಏನು ನೋಡ್ತಾ ಇದ್ದೀರಾ, TV ಯೂನಿಟ್ಟು. ಸೊ TV ಯೂನಿಟ್ ಕೂಡ ತುಂಬ ಚೆನ್ನಾಗಿದೆ. ಆರಾಮ್ಸೆ ಒಂದು 40 to 52 TV ಕೂಡ ನಾವು ಹ್ಯಾಂಗ್ ಮಾಡ್ಕೋಬೋದು. 40 to 52 ಇಂಚಸ್ TV. 40 to 52 ಅನ್ನೋ ರೇಟ್ ಅಲ್ಲ. ಸೊ ಹಾಗೆಯೇ ಇದು ಸೀಲಿಂಗು, ಮೇಲ್ಗಡೆ ನೋಡಿ ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗೆಯೇ ಇದರಲ್ಲಿ ರೂಮ್ ಇರೋದು ಸಿಂಗಲ್ ರೂಮು. ಸೊ ರೂಮ್ಗೆ ಬಂದು ರೋಡ್ ಕಡೆಯಿಂದನೇ ವಿಂಡೋ ಇರೋದ್ರಿಂದ ಸೊ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೇನು ಹೇಳ್ತಿದ್ರೆ, ಇದೆಲ್ಲ ವಾರ್ಡ್ರೂಫು. ಸೊ ವಾರ್ಡ್ರೂಫ್ ಆಲ್ರೆಡಿ ರೆಡಿ ಇದೆ. ಸೊ ಇದು ಸಿಂಗಲ್ BHK ನೋಡಿ, ಇದು ಹಾಲ್ ಇದು. ಸೊ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಂಗಲ್ BHKನ. ಸೊ ಬನ್ನಿ ಹಾಗೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಇದು MS ರೈಲ್ಸ್ ಎಲ್ಲ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವಾಲ್ ಟೈಲ್ಸ್ ಎಲ್ಲ ಕಂಪ್ಲೀಟ್, ವಾಲೆಲ್ಲ ಟೈಲ್ಸ್ನ ಕವರ್ ಮಾಡಿದ್ದಾರೆ. ಸೊ ಇದು ಇನ್ನು ಬಂದು ಫಸ್ಟ್ ಫ್ಲೋರಲ್ಲಿ ಡಬಲ್ BHK ಮನೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಸೊ ಈ ಡೋರ್ ಬಂದು ಟೀಕ್ ವುಡ್ಡಲ್ಲಿ ಮಾಡಿರೋಂತಹ ಡೋರು. ಪಕ್ಕದಲ್ಲಿ ಒಂದು ಸ್ಮಾಲ್ ವಿಂಡೋ ಕೂಡ ಇದೆ ಫಸ್ಟ್ ಫ್ಲೋರ್ ಡಬಲ್ BHKಗೆ. ನೋಡಿ, ಇದು ಕಿಚನ್ನು. ಇದು ಪೂಜಾ ಮನೆ. ಪೂಜಾ ರೂಮ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೀಲಿಂಗ್ ಎಲ್ಲ ಪೂಜಾ ರೂಮಲ್ಲೂ ಕೂಡ ಸೀಲಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ. ಏನು ನೋಡ್ತಾ ಇದ್ದೀರಾ, ಇದು ಒಂದು ರೂಮು ಮತ್ತು ಇದು ಕಿಚನ್ನು. ಕಿಚನ್ಗೆಲ್ಲ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ವಾಟರ್ ಪ್ಯೂರಿಫೈರ್ಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ ನೋಡಿ. ರೈನ್ಸು ವುಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ವುಡ್ಡೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ವುಡ್ ಹಾಕೊಂಡು ಯೂಸ್ ಮಾಡಿದ್ದಾರೆ. ಸೊ ಇದು ಒಂದು TV ರ್ಯಾಕು. ವುಡ್ಡಲ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸೇ ಇಲ್ಲ, ತುಂಬ ಕ್ವಾಲಿಟಿ ಇದೆ. ಸೀಲಿಂಗು ಕೂಡ ಇಂಟೀರಿಯರ್ ತುಂಬ ಚೆನ್ನಾಗಿದೆ. POP ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಹಾಗೆಯೇ 75% ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಬಾತ್ರೂಮ್ ಟಾಯ್ಲೆಟ್ಗೆಲ್ಲ. ಇದು ಬಂದು ಇನ್ನೊಂದು ರೂಮು. ಈ ರೂಮು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆ ರೂಮಿಗೆ ಕಂಪೇರ್ ಮಾಡಿಕೊಂಡ್ರೆ.
ಸೊ ಇದರಲ್ಲೂ ಕೂಡ ವಾರ್ಡ್ರೋಬ್ ಎಲ್ಲ ಆಲ್ರೆಡಿ ರೆಡಿ ಇದೆ. ವಾರ್ಡ್ರೋಬ್ ಕೂಡ ತುಂಬ ಚೆನ್ನಾಗಿದೆ. ಸೀಲಿಂಗ್ ಇದೇ ನೋಡ್ತಾ ಇದ್ದಾರೆ, ಮೇಲ್ಗಡೆ ಇದು ಸೀಲಿಂಗು. ಇದು ಹಾಲ್ ಬರುತ್ತೆ ನೋಡಿ, ಇಷ್ಟಾಗಲ ಹಾಲ್ ಬರುತ್ತೆ. ಇನ್ನೊಂದು ಸಲ ಬೇಕಂದರೆ ನೋಡಿ ಈ ರೂಮು. ಇದಕ್ಕೂ ಕೂಡ ವಾರ್ಡ್ರೋಬ್ ಎಲ್ಲ ರೆಡಿ ಇದೆ. ಇದು ಬಂದು ಡಬಲ್ BHK ಮನೆ. ಆಲ್ರೆಡಿ ಮನೆ ಕೆಲಸ 99% ಕಂಪ್ಲೀಟ್ ಆಗಿದೆ. ಜಸ್ಟ್ ಇನ್ನು 1% ಬಾಕಿ ಇದೆ. ಏನಪ್ಪ ಅಂದರೆ ಪ್ಲಮ್ಮಿಂಗ್ ಒಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ಬಾತ್ರೂಮ್ಸ್ಗೆ ಪ್ಲಮ್ಮಿಂಗ್ ಐಟಮ್ಸ್ನ ಫಿಟ್ ಮಾಡಿಕೊಡ್ಬೇಕಷ್ಟೇ. ಸೊ ಫಸ್ಟ್ ಫ್ಲೋರು ಡಬಲ್ BHK ನೋಡಿದ್ವಿ. ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಕೂಡ ಫಸ್ಟ್ ಫ್ಲೋರಲ್ಲಿ ಆ್ಯಸಿಟೀಸ್ ಏನಿದೆ ಸೊ ಅದೇ ರೀತಿ ಇದೆ. ಇದು ಕೂಡ ನೀವು ನೋಡ್ತಾ ಇದ್ದೀರಾ. ಹಾಲ್ ಒಳಗಡೆ ಎಂಟರ್ ಆದರೆ ಸೊ ಕಿಚನ್ ಬರುತ್ತೆ. ಕಿಚನ್ನಲ್ಲಿ ಆಲ್ರೆಡಿ ವಾಟರ್ ಪ್ಯೂರಿಫೈರ್ ಪಾಯಿಂಟು ಸೇಮ್ ಆ್ಯಸಿಟೀಸ್ ನಾವೇನು ಫಸ್ಟ್ ಫ್ಲೋರಲ್ಲಿ ನೋಡಿದ್ವಿ ಸೊ ಅದೇ ರೀತಿ ಇದೆ. ಇದು ಕೂಡ ಏನು ಚೇಂಜಸ್ ಇಲ್ಲ. ಸೀಲಿಂಗ್ POP ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಪೂಜಾ ರೂಮ್ ನೋಡಿ, ಪೂಜಾ ರೂಮ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ತುಂಬ ಲೈಕ್ ಇದು ಬಂದು ಇನ್ನೊಂದು ರೂಮು. ಮೇಲ್ಗಡೆ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ತೋರಿಸಿದ್ನಲ್ಲ ಸೀಲಿಂಗು, ರೂಮ್ ಸೀಲಿಂಗು. ಸೊ ವಾರ್ಡ್ರೋಬ್ ಇದು. ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಡೋರ್ ಲುಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಮೇನ್ ಡೋರ್ ಬಂದೆಲ್ಲ ಟೀಕ್ ವುಡ್ಡಲ್ಲಿ ಮಾಡಿಸಿರೋಂಥ ಡೋರು. ಬಾತ್ರೂಮಲ್ಲಿ ಜಸ್ಟ್ ಒಂದು ಕಮೋಡ್ ಫಿಕ್ಸ್ ಮಾಡಿ ಸೊ ಪ್ಲಮ್ಮಿಂಗ್ ಐಟಮ್ಸ್ನ ಫಿಕ್ಸ್ ಮಾಡಬೇಕು ಅಷ್ಟೇ, ಜಾಗ ಉಳಿಸ್ಕೊಂಡಿರೋಂಥ ಕೆಲಸ. 99% ಆಲ್ರೆಡಿ ನಾನು ಹೇಳ್ದಂಗೆ ಬಿಲ್ಡಿಂಗ್ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನೋಡ್ತಾ ಇದ್ದೀರಾ, ಎಲ್ಲ ಕಬೋರ್ಡ್ಸು. ಸೊ ಡೋರೆಲ್ಲ ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ಡಬಲ್ BHK ಇದೆ, ಸೆಕೆಂಡ್ ಫ್ಲೋರಲ್ಲೂ ಕೂಡ ಡಬಲ್ BHK ಇದೆ. ಗ್ರೌಂಡ್ ಫ್ಲೋರ್ ಮಾತ್ರ ಸಿಂಗಲ್ BHK ಇದೆ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ವೆಸ್ಟ್ ಫೇಸಿಂಗ್ ಮನೆ. ಸೊ ರೋಡ್ ಬಂದು 30 ಫೀಟ್ ಇದೆ. ಸೊ ಮಾಗಡಿ ಮೇನ್ ರೋಡ್ಗೆ ಜಸ್ಟ್ 1-1.5 ಕಿಲೋಮೀಟ್ರ್ ಆಗ್ಬೋದು ಮ್ಯಾಕ್ಸಿಮಮ್ಮು. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಗೆಲ್ಲ ತುಂಬ ಹತ್ತಿರ ಇರುತ್ತೆ. ಇಲ್ಲಿ ಅಕ್ಕಪಕ್ಕ ನೋಡಿ, ಇದು ಯುಟಿಲಿಟಿ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಬಂದು ಯುಟಿಲಿಟಿ. ಇಲ್ಲಿ ನೀವು ಏನಾದರೂ ನೆಕ್ಸ್ಟ್ ಫ್ಯೂಚರಲ್ಲಿ ಸಾಫ್ಟ್ವೇರ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ, ನೆಕ್ಸ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳ್ಳೋದಕ್ಕೆಲ್ಲ ಸ್ಪೇಸ್ ಬಿಟ್ಟಿದ್ದಾರೆ. ಬೇಕು ಅಂದರೆ ಸೊ ಇನ್ನೂ ಒಂದು ಫ್ಲೋರ್ನ ನೀವು ಕಟ್ಟಿಸ್ಕೋಬೋದು. ಯಾಕೆಂದರೆ ಪಿಲ್ಲರ್ ಹಾಕ್ಬಿಟ್ಟು ಕಟ್ಟಿರೋ ಮನೆ ಅಲ್ವಾ. ಸೊ ಹಾಗಾಗಿ ನೋಡಿ, ಅಕ್ಕಪಕ್ಕ ಏರಿಯಾ ಇದು ತೋರಿಸ್ತಾ ಇರೋದು. ಇಲ್ಲೇ ಪಕ್ಕದಲ್ಲೇ ಕೂಡ ಓಂ ಸಾಯಿ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲು. ಸೊ ಇಲ್ಲಿ ಮನೆ ಏನಾದರೂ ನೀವು ಇನ್ವೆಸ್ಟ್ಮೆಂಟಿಗೆ ತೊಗೊಂಡ್ರು ಕೂಡ ನಿಮಗೇನು ಪ್ರಾಬ್ಲಮ್ ಅಂದರೆ ರೆಂಟಿಗೆಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ. ಸೊ ಇಮಿಡಿಯೇಟಾಗಿ ರೆಂಟ್ ಫಿಲ್ ಆಗುತ್ತೆ. ಸೊ ಏರಿಯಾ ಕೂಡ ಏನು ತುಂಬ ಗಲಾಟೆ ಗದ್ದೆ ಇಲ್ಲ. ಸೊ ಒಳ್ಳೆ ಕೂಲಾಗಿದೆ, ಕಾಮ್ ಆಗಿದೆ. ಸೊ ಇದು ಈಗ ಇನ್ವೆಸ್ಟ್ ಮಾಡಿದ್ರೆ, ಈಗ ಏನಾದ್ರು ಮೆಟ್ರೋ ಏನಾರು ಬಂತು ಅಂದರೆ ಸೊ ಇದಕ್ಕೆ ರೇಟ್ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ರೋಡೆಲ್ಲ ತುಂಬ ನೀಟಾಗಿದೆ. ಸೊ 30 ಫೀಟ್ಗಿಂತ ಜಾಸ್ತಿ ಇದೆ ನೋಡಿ. ಇದು ತುಂಬ ಸ್ಟ್ರೈಟ್ ರೋಡು, ತುಂಬ ಚೆನ್ನಾಗಿದೆ. ಸೊ ಏರಿಯಾ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಫೈನಲಿ 85 lakhs ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇದೇ ಥರ
ನಿಮ್ಮನೇನು ವೀಡಿಯೋ ಏನಾದರೂ ಮಾಡಬೇಕು ಅಂದರೆ, ಬೈ ಮಾಡಬೇಕು ಅಂದರೆ, ಸೆಲ್ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.